ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಹುಳ್ಳಿಕಾಳು ಪಲ್ಯ ಮತ್ತು ಹುಳ್ಳಿಕಾಳು ಸಾರು. ಇದಕ್ಕೆ ಹುಳ್ಳಿ ಕಟ್ಟಿನ ಸಾರು ಅಂಥೇಳಿ ನಾವು ಕರೆಯೋದು. ನಮ್ಮ ಸೈಡ್ ರೊಟ್ಟಿಗೆ ಯಾವುದಾದ್ರೂ ಒಂದು ಕಾಳಿನ ಪಲ್ಯ ದಿನಾಲೂ ಬೇಕು. ಹಂಗಾರೆ ಬರ್ರಿ ನೋಡೋಣ ಹೆಂಗೆ ಮಾಡೋದು ಅಂಥೇಳಿ. ಅದಕ್ಕೆ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಪಾಕ. ಈಗ ಮೊದಲಿಗೆ ನಾನು ಒಂದು ಬೌಲ್ನಷ್ಟು ಇಲ್ಲೇ ಹುಳ್ಳಿಕಾಳು ತೊಗೊಂಡೇನಿ. ಅದನ್ನ ನೀರು ಹಾಕಿ ವಾಶ್ ಮಾಡ್ಕೊಂಬಿಡೋಣ ಅಂತ. ವಾಶ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ತಿಕ್ಕಿ ತೊಳೆದು ವಾಶ್ ಮಾಡ್ಕೊರಿ. ಆಮೇಲೆ ಈಗ ಅದನ್ನ ಹಂಗೆ ಕುಕ್ಕರ್ನಾಗ ಇಟ್ವಿ ಅಂತಂದ್ರೆ ಅದು ಕುದಿಯಂಗಿಲ್ಲ. ಅದಕ್ಕೆ ಏನು ಮಾಡಬೇಕು, ಬೇರೆ ಒಂದು ಪಾತ್ರೆ ಒಳಗೆ ನೀರು ಹಾಕಿ ಬಿಸಿ ನೀರನ್ನ ಅದಕ್ಕೆ ಹಾಕಿ ಇಟ್ಕೋಬೇಕು. ಅಂದ್ರೆ ಕುಕ್ಕರ್ನಾಗ ಇಟ್ಟರೆ ಹುಳ್ಳಿಕಾಳು ನೀಟಾಗಿ ಕುದೀತಾವ್ರಿ. ನೋಡಿರಿ, ಈಗ ನಾನು ಬಿಸಿನೀರು ಕಾಸ್ಕೊಂಡು ಈಗ ಬಿಸಿನೀರನ್ನ ಹಾಕ್ಕೊಳಕತ್ತೇನೆ. ಕಾಳಿಗೆ ಒಂದು ಬಟ್ಲ ಹುಳ್ಳಿಕಾಳು ತೊಗೊಂಡ್ವಿ ಅಂದ್ರೆ ಒಂದು 2 ಬಟ್ಲದಷ್ಟು ನೀರು ಹಾಕ್ಕೋರಿ. ನೋಡಿರಿ, ಈಗ ನಾನು ಕುಕ್ಕರ್ ಇಟ್ಕೊಂಡು ಹುಳ್ಳಿಕಾಳನ್ನ ಇಟ್ಕೊಳಕತ್ತೇನೆ. ಈಗ ಒಂದು 3 ವಿಶಿಲ್ನಷ್ಟು ಕುಸಿಟಿ ಹೊಡೆಸ್ಕೊಳ್ಳೋಣ. ಈಗ ಒಂದು ಬಾಳ್ಗೆ ಇಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ಬೇಕು. ಈಗ ನಾವೇ ಹುಳ್ಳಿಕಾಳಿನ ಸಾರನ್ನ ತೋರ್ಸಾಕತ್ತೇನೆ ನಿಮ್ಗೆ. ಅದು ನೆಕ್ಸ್ಟ್ ಕಟ್ ಮಾಡೋದಂಥದ್ದು 1 ಕಪ್ನಷ್ಟು ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕೆಂಪಾಗಲಿ. ಆಮೇಲೆ 1-2 ಸ್ಪೂನಷ್ಟು ಒಣ ಕೊಬ್ಬರಿ ಹಾಕ್ಕೊಳ್ಳೋಣ. ಅದನ್ನ ಚೆಂದಾಗಿ ಕೆಂಪಾಗೋಗ್ತಾನೆ ಫ್ರೈ ಮಾಡ್ಕೋಬೇಕು. ಆಮ್ಯಾಗ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಅಷ್ಟೇ ಅದು ಸ್ವಲ್ಪ ಮೆತ್ತಗಾಗಬೇಕು. ಅಲ್ಲಿ ತನಕ ಏನು ಮಾಡ್ಬೇಕು, ನಾವು ಫ್ರೈ ಮಾಡ್ಕೋಬೇಕು. ನೋಡಿರಿ, ಈಗ ಟೊಮೆಟೊ ಎಲ್ಲ ಮೆತ್ತಗಾಗೈತಿ. ಈಗ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಇಲ್ಲೇ ಬೆಲ್ಲ ಹಾಕ್ಕೊಳಕತ್ತೇನೆ. ಆಮ್ಯಾಗ ಒಣ ಖಾರ ಪುಡಿ ಅಂದ್ರೆ ಕೆಂಪು ಖಾರ ಪುಡಿ ಹಾಕ್ಕೊಂಡು ಕೈಯಾಡಿಸ್ಕೊಂಡು ಈಗ ಕೊತ್ತಂಬರಿನೂ ಅಷ್ಟೇ ಹಾಕ್ಕೊಂಡು ಕೈಯಾಡಿಸ್ಕೋಬೇಕು. ಈಗ ಇದನ್ನೇನು ಒಂದು ಮಲ್ಟಿ ಒಳಗೆ ಹಾಕ್ಕೊಂಡು ರುಬ್ಕೋಬೇಕು. ಅದ್ರ ಜೊತೆಗೆ ನಾವು ಬೇಯಿಸ್ಕೊಂಡಿರ್ತೇವಲ್ಲ ಒಂದು ಸ್ವಲ್ಪ 1-2 ಸ್ಪೂನಷ್ಟು ಹುಳ್ಳಿಕಾಳನ್ನು ಅದಕ್ಕೆ ಸೇರಿಸ್ಕೊಂಡು ಚೆಂದಾಗಿ ಗಂಧದ ಗತೆ ರುಬ್ಕೋಬೇಕ್ರೆ. ನೋಡಿರಿ, ಈಗ ನಾವು ಮೊದಲ ಎಣ್ಣೆ ಹಾಕ್ಕೊಂಡು ಇದನ್ನು ಮಾಡ್ಕೊಂಡಿರ್ತೇವಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ಕೊಳೋ ನೆಸೆಸರಿ ಏನಿಲ್ಲ. ನಿಮ್ಗೆ ಹಂಗೂ ಬೇಕಂತಂದ್ರೆ ಹಾಕ್ಕೋಬೋದು. ನಾನು ಇಲ್ಲೇನು ಹಾಕ್ಕೊಳಕತ್ತಿಲ್ಲ, ಹಂಗೆ ಡೈರೆಕ್ಟಾಗಿ ಅದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ನೋಡಿರಿ, ನಿಮಗೆ ತಿಳಿಬೇಕಂತಂದ್ರೆ ನೀರು ಜಾಸ್ತಿ ಹಾಕೋರಿ. ಇಲ್ಲ ಸ್ವಲ್ಪ ಗಟ್ಟಿ ಬೇಕಂತಂದ್ರೆ ನೀರು ಕಡಿಮೆ ಹಾಕೋರಿ. ಈಗ ನಾ ಹೇಳಿದ್ನೆಲ್ಲ ಮೊದಲು ಕಟ್ಟಿನ ಸಾರು ಅಂಥೇಳಿ, ಅದಕ್ಕೆ ಅದು ಕಟ್ಟು ಬಂದಿರ್ತೈತಲ್ಲ ಮ್ಯಾಗಿಂದು ಕಾಳಿನಾಗಿಂದು, ಅದನ್ನು ತೆಗೆದು ಹಾಕ್ಕೋಬೇಕು. ನೋಡಿರಿ, ಈಗ ಸಾರು ಕುದಿಲಿಕ್ಕೆ ಇಟ್ಟೇನಿ. ಈಗ ಸಾರು ಕುದಿಯಾಕತ್ತೈತಿ. ಇಷ್ಟೇ ರೀ, ಅದರೊಳಗೆ ಏನಿಲ್ಲ. ನೀವು ಮ್ಯಾಗ ಹಂಗೂ ಬೇಕಂತಂದ್ರೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೋದು. ಇಲ್ಲ ಅಂತಂದ್ರೆ ಇಲ್ಲ. ಒಗ್ಗರಣೆನೂ ಅಷ್ಟೇ, ನಿಮಗೆ ಬೇಕಂದ್ರೆ ಹಾಕ್ಕೋಬೋದು, ಬ್ಯಾಡ ಅಂತಂದ್ರೆ ಬಿಡ್ಬೋದು. ನೋಡಿರಿ, ಈಗ ಸಾರು ಕುದ್ದು ರೆಡಿ ಆಗೈತಿ. ಈಗ ನಮ್ಗೆ ಹುಳಿ ಕಟ್ಟಿನ ಸಾರು ರೆಡಿ ಆಯ್ತು. ಇಷ್ಟ ಈಸಿಯಾಗಿ ಹುಳಿ ಕಟ್ಟಿನ ಸಾರನ್ನ ಮಾಡ್ಕೋಬೋದು. ನಾನು ಆಗಲ್ಲೇ ನಿಮ್ಗೆ ಕರಿಬೇವು ಒಂದು ಹಾಕ್ಕೋಬೇಕಾಗಿತ್ತು. ನನ್ನ ಹತ್ರ ಕರಿಬೇವು ಇದ್ದಿದ್ದಿಲ್ಲ ಅಂಥೇಳಿ ನಾನು ಅದನ್ನ ಹಾಕ್ಕೊಂಡಿಲ್ಲ. ನೀವು ಬೇಕಂದ್ರೆ ರುಬ್ಕೊಳ್ಳೋ ಮುಂದೆ ಕರಿಬೇವನ್ನು ಹಾಕ್ಕೊಂಡು ರುಬ್ಕೋಬೋದು. ಈಗ ಹುಳ್ಳಿಕಾಳು ಪಲ್ಯ ಹೆಂಗೆ ಮಾಡ್ಬೇಕಂದ್ರೆ 1-2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹಸಿ ಶುಂಠಿ, ಆಮ್ಯಾಗ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವನ್ನು ಹಾಕ್ಕೋಬೋದು.
ನನ್ನ ಹತ್ರ ಕರಿಬೇವು ಗೊತ್ತಿಲ್ಲ ಅಂತ ಹಾಕಿಲ್ಲ. ಜೀರಿಗೆ, ಯಾಕಂದ್ರೆ ಉಪ್ಪು ಹಾಕಿ ರುಬ್ಕೊಂಡು ತಗೋರಿ. ಇಲ್ಲಾಂದ್ರೆ ನೀವು ಸಣ್ಣಗೆ ಚಟ್ನಿ ಕಲ್ಲು ಇರ್ತೈತಲ್ಲ, ಕಲ್ಲಿಂದ ಅದರೊಳಗೆ ಕುಟ್ಕೊಂಡು ತೊಗೋಬೋದು, ಅದನ್ನು ರುಚಿ ಆಕೈತಿ. ಈಗ ಬಾಳ್ಗೆ ಒಳಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ. ಆಮ್ಯಾಗ ಇದಕ್ಕೂ ಅಷ್ಟು ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಬೇಕು. ನೋಡ್ರಿ, ಈಗ ಉಳ್ಳಾಗಡ್ಡಿ ಬೆಂದಂಗೆ ಆಗೈತಲ್ಲ, ಅವಾಗ ಏನು ಮಾಡ್ಬೇಕು, ಬೇಯಿಸಿದಂಥದ ಹುರುಳಿಕಾಳನ್ನ ಹಾಕ್ಕೋಬೇಕು. ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ರುಬ್ಕೊಂಡಿರ್ತೇವಲ್ಲ ಅದರದ್ದು ಪೇಸ್ಟ್ ಹಾಕ್ಕೋಬೇಕು, ಹಸಿ ಖಾರದ ಪೇಸ್ಟ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿಣದ ಪುಡಿ, ಆಮೇಲೆ ಇದಕ್ಕೆ ನಾವು ಗುರೆಳ್ಳು ಪುಡಿ. ನಮ್ಮ ಕಡೆ ಗುರೆಳ್ಳು ಪುಡಿ ಇರ್ಲಾರ್ದ ಅಡುಗೆನ ಮಾಡೋದಿಲ್ಲ. ಪಲ್ಯ ಅದಕ್ಕೆಲ್ಲ ನಮ್ಗೆ ಗುರೆಳ್ಳು ಪುಡಿ ಭಾಳ ಬೇಕು. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳಕತ್ತೇನೆ. ಹಾಕ್ಕೊಂಡು ಇದನ್ನ ಚಲೋ ಹೊತ್ನಂಗೆ ಕಾಯಿಸ್ಕೊರಿ. ಇದನ್ನ ಭಾಳ ನೀರು ಹಾಕಿ ಅದು ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಯಾಕಂದ್ರೆ ಕಾಳು ಗಟ್ಟಿ ಆಗಿಬಿಡ್ತೈತಿ. ಹೀಗಾಗಿ ಒಂದು ಸ್ವಲ್ಪ ಕುದೀತಿದ್ದಂಗೆ ಗ್ಯಾಸ ಆಫ್ ಮಾಡಿಬಿಡ್ರಿ. ನೋಡ್ರಿ, ಈಗ ಪಲ್ಯದ ಹಿಂಗೆ ಸ್ವಲ್ಪ ಡ್ರೈ ಇದ್ರನ ಚಲೋ ಅನಿಸ್ತೈತಿ ತಿನ್ನೋಕೆ. ಇಲ್ಲ ಅಂತಂದ್ರೆ ಗಟ್ಟಿ ಗಟ್ಟಿ ಆದ್ರೆ ಚಲೋ ಅನ್ಸಂಗಿಲ್ಲ. ನನಗೆ ನೀರು ಸ್ವಲ್ಪ ಭಾಳ ಕಡಿಮೆ ಆಗಿತ್ತು ಅಂಥೇಳಿ ಅನ್ನಿಸ್ತು. ಅದಕ್ಕೆ ಒಂದು ಸ್ವಲ್ಪ 1-2 ಸ್ಪೂನಷ್ಟು ನಾನು ನೀರು ಹಾಕ್ಕೊಂಡೇನಿ. ಈಗ ನೋಡ್ರಿ, ಕಾಳು ರೆಡಿ ಆಗೈತಿ. ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡ್ರಿ, ಈಗ ಕಾಳು ರೆಡಿ ಆಗೈತಿ. ಈಗ ಸರ್ವ್ ಮಾಡ್ಕೊಳೋಣ ಅಂತ. ನೋಡ್ರಿ, ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ, ಹುರುಳಿಕಾಳು ಪಲ್ಯ ಮತ್ತು ಹುರುಳಿಕಾಳು ಸಾರು ರೆಡಿ ಆಗೈತಿ. ನಿಮಗೂ ಉತ್ತರ ಕರ್ನಾಟಕದ ಊಟ ಇಷ್ಟ ಆಕೈತಿ ಅಂಥೇಳಿ ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ, ನಿಮ್ಗೆ ಯಾವುದು ರೆಸಿಪಿ ಇಷ್ಟ ಆಕೈತಿ ಅಂಥೇಳಿ. ವಿಡಿಯೋ ನೋಡಿದ್ದಕ್ಕೆ ಭಾಳ ಧನ್ಯವಾದಗಳು ರೀ. ನೆಕ್ಸ್ಟ್ ವಿಡಿಯೋದೊಳಗೆ ಇನ್ನೂ ಹೊಸ ರೆಸಿಪಿಯೊಂದಿಗೆ ಸಿಗೋಣ.